ಖುಷಿ ಅನ್ಸಲ್ಲ. ನಾನು ಆಬ್ವಿಯಸ್ ಹೇಳ್ತೇನೆ, ಲಕ್ಕಿ ರಾಸ್ಕಲ್ ಅಂತ. 50 ವರ್ಷ ನನ್ನ ಜೀವನ ಕಳೆದಿದ್ದೇನೆ. ನನ್ನ ತಾಯಿ ಆಶೀರ್ವಾದ, ವಿಶೇಷವಾಗಿ ನಾನು ಅತ್ಯಂತ ಸಣ್ಣ ವಯಸ್ಸಲ್ಲಿ ನನ್ನ ತಂದೆ ಕಳ್ಕೊಂಡಿರ್ತಕ್ಕಂಥವ್ನು. ನನ್ನ ತಾಯಿ ಆಶೀರ್ವಾದ, ಆಮೇಲೆ ಇಡೀ ನಮ್ಮ ವಿಶೇಷವಾಗಿ ನಮ್ಮ ಲಾರ್ಡ್ ಫ್ಯಾಮಿಲಿ ಏನಿದೆ ಅವರೆಲ್ಲರ ಆಶೀರ್ವಾದದಿಂದ ಇಲ್ಲಿ ಮಟ್ಟಿಗೆ ಬಂದಿದ್ದೇನೆ. ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಇಲ್ಲಿ ಮಟ್ಟಿಗೆ ಬೆಳೆದಿದ್ದೇನೆ. ದೇರ್ ಇಸ್ ನೋ ರಿಗ್ರೆಟ್ಸ್. ಇದಕ್ಕಿಂತ ಒಳ್ಳೆ ಲೈಫ್, ಇದಕ್ಕಿಂತ ಒಳ್ಳೇದು ನಾನು ಭಗವಂತನಲ್ಲಿ ಏನು ಕೇಳಕ್ಕೆ ಬಯಸೋದಿಲ್ಲ. ಆದರೆ ನನಗೇನು ಅವಕಾಶ ಕೊಟ್ಟಿದ್ದೇನೆ ದೇವರು, ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಸಾರ್ವಜನಿಕ ಜೀವನದಲ್ಲಿ ಬಡವರಿಗೆ ಬದಲಾವಣೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ, ಮುಂದೆನೂ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಕ್ಕೆ ಹೇಳ್ತಾ ಇದ್ದೀವಿ. ಬಡ್ಜೆಟ್ ನಲ್ಲಿ ಹಲವಾರು ಇಲಾಖೆಯವರು, ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆಗೆ ಹಲವಾರು ಇಲಾಖೆಯವರಿಗೆ ಸ್ವಲ್ಪ ಹೆಚ್ಚಿನ ಅನುದಾನಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದೀವಿ. ನಿರೀಕ್ಷೆ ಇದೆ, ನೋಡೋಣ ಏನಾಗುತ್ತೆ. ನಾನು ಹೇಳಿದ್ನಲ್ಲ, ಮೊನ್ನೆ ತಾನು ಹೇಳಿದೆ, 50 ಪೈಸಾ ನಾವು ಸಪರೇಟ್ ಆಗಿ ಸೆಸ್ ಕೇಳ್ತಾ ಇದೀವಿ. ಅದು ಟೆಕ್ನಿಕಲಿ ತುಂಬಾ ಕಷ್ಟ ಇದೆ, ಹಂಗೆ ಕೊಡ್ಲಿಕ್ಕೆ ಬರಲ್ಲ. ಆದ್ರೂ ಕೂಡ ಆ ತರ ಕೊಟ್ರೆ ನಮಗೆ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಜನ ಏನಿದ್ದಾರೆ, ಅದ್ರಾಗೆ ಬಹಳ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ, ಪ್ರೋಗ್ರಾಮ್ ಆಗುತ್ತೆ. ಬಟ್ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ನಾವು ಬಹಳಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅದಕ್ಕಿಂತ ಉತ್ತೇಜನ ಕೊಟ್ಟಂಗೆ ಆಗುತ್ತೆ, ಅದಕ್ಕೆ ಜಾಸ್ತಿ ಮಹತ್ವ ಅಥವಾ ಜಾಸ್ತಿ ದುಡ್ಡು ಕೊಟ್ಟಂಗೆ ಆಗುತ್ತೆ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ಅಷ್ಟೇನು ಬಹಳ ಈಸಿ ಇಲ್ಲ. ಯಾಕಂದ್ರೆ ಎಲ್ಲಾ ಇಲಾಖೆಗೆ, ಎಲ್ಲಾ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಡ್ಜೆಟ್ ಒದಗಿಸ್ಬೇಕಾಗತ್ತೆ. ಮುಖ್ಯಮಂತ್ರಿ ಹತ್ರ ಮನವಿಯನ್ನು ಮಾಡಿದ್ದೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ನಾನು ಮೋಹನ್ ಅವ್ರು ಏನು ಅಪೇಕ್ಷಣೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಬಟ್ ಸದ್ಗುರು ಅವರು ಕೆಲವು ವಿಚಾರಗಳನ್ನ ಮಾತಾಡಿದ್ದಾರೆ, ದೇಶದ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅದು ಶಿವರಾತ್ರಿ ಇರ್ತಕ್ಕಂಥ ಸಂದರ್ಭ ಅಲ್ವಾ. ಅದನ್ನ ಬಿಟ್ಟು ಸ್ವಲ್ಪ ಯಾಕೋ ನನಗೆ, ನನ್ನ ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದಾರೆ ಅಂತ ಅನಿಸುತ್ತೆ ನನಗೆ. ಆ ತರ ಮಾತಾಡಂಗಿದ್ರೆ ಒಂದು ಬೇರೆ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಅವರಿಗೆ ಆಡಿಯನ್ಸ್ ಇದ್ದಾರೆ, ಯಾರಿಗೆ ಸದ್ಗುರು ಅವರಿಗೆ ಆಡಿಯನ್ಸ್ ಇದಾರಲ್ಲ ಅಂತಲ್ಲ. ನಾನು ಅವ್ರ ಅಡ್ಮೈರರ್, ಅವ್ರ ಫ್ಯಾನು. ಆದ್ರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿ ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು. ಆ ವೇದಿಕೆ ಅಲ್ಲ, ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ. ಆ ಆಡಿಯನ್ಸ್ ಇರ್ತಕ್ಕಂಥದ್ದು ಏನಿದೆ ಅಲ್ಲಿ, ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲೆಲ್ಲರ ಶಿವನಾರಾಧಕರು, ಶಿವನ್ ಭಕ್ತರು ಹೋಗಿರ್ತಾರೆ. ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತರ ಮಾತನಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತ ನನ್ನ ವಾದ. ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಸಾಹೇಬ್ರು ಹೇಳ್ತಿರ್ತಕ್ಕಂಥದ್ದು ಅದು ಬೇರೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಏನಾಗಿದೆ ಅಂತ ಏನೇನು ಹೇಳ್ತಾರ ಅವರು. ಯಾಕಂದ್ರೆ ನಮಗೆ ಬಂದು ಅವರು ಈ ರಾಜ್ಯದವರೇ ಇದಾರಲ್ವಾ, ಜೋಶಿ ಸಾಹೇಬ್ರು ನಮ್ಮ ಜಿಲ್ಲೆಯವರೇ ಇದ್ದಾರೆ. ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರೆ, ತೊಂದ್ರೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನಾಗಿದೆ, ಕಳೆದ 11 ಬಡ್ಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ. ಆ 11 ಬಡ್ಜೆಟ್ ಲಿಂದ ಕರ್ನಾಟಕಕ್ಕೆ, ವಿಶೇಷವಾಗಿ ಧಾರವಾಡಿಗೆ ಏನಾದ್ರು ಅನುಕೂಲ ಆಗಿದೆಯಾ, ಅದನ್ನು ಚರ್ಚೆ ಆಗ್ಲಿ ಅಂತ ನನ್ನ ವಾದ. ಅವ್ರು ಹೇಳ್ತಕ್ಕಂಥದ್ದು ಏನಾದ್ರೆ 1 ತಿಂಗಳ ಲೇಟ್ ದುಡ್ಡು ಬರಲಿಲ್ಲ, 2 ತಿಂಗಳ ದುಡ್ಡು ಬರಲಿಲ್ಲ ಅಂದ ತಕ್ಷಣ ದಿವಾಳಿ ಹೋಗಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಏನಾರ ಚರ್ಚೆ ಮಾಡ್ತಾರ ಕೇಳಿ. ಅದು ಈಗ ಹೇಳ್ತಾನೆ, ಈಗ ನಾವ್ ಯಾವ್ದು ಹೇಳಿವಿ ಯಾವ್ದು ಮಾಡಿಲ್ಲ, ಅವ್ರು ಏನ್ ಹೇಳಿದಾರೆ ಏನ್ ಮಾಡಿಲ್ಲ ಅಂತ ಚರ್ಚೆ ಮಾಡೋದ ಕೇಳಿ ಅವರಿಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನ್ ಹೇಳ್ತಿದ್ದಾರೆ, ಪ್ರಧಾನಮಂತ್ರಿ ಅವರು ಹೇಳಿರ್ತಕ್ಕಂಥ ಡೈಲಾಗು ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ಬಿಡೋಣ ನಾವು. ಯಾರಿಗೆ? ಜೋಶಿ ಸಾಹೇಬ್ರಿ. ಪ್ರಧಾನಮಂತ್ರಿ ಹಾಕಿನ ಮುಂಚೆ ಇಲ್ಲಿವರೆಗೆ ಏನೇನು ಭಾಷಣ ಮಾಡಿದಾರೆ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ, ಕೇಳ್ಬಿಡೋಣ. ಯಾರು ದಪ್ಪ ಚರ್ಮದವರು, ಯಾರು ಪ್ರಪಂಚದಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂಥವ್ರು, ಅದ್ರ ಬಗ್ಗೆ ಚರ್ಚೆ ಬೇಕಿದ್ರೆ ಮಾಡೋಣ, ಕೇಳಿ ನೋಡ್ರಿ ಅವರಿಗೆ. ಅಲ್ಲ, ಸುಳ್ಳು ಕಪ್ಪಣ 100 ಇದಾವೆ, ಕಪ್ಪಣದ ಬಗ್ಗೆ ಇದಾವೆ. 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರೆ, ಡಬಲ್ ಇನ್ಕಮ್ ಮಾಡ್ತೀವಿ, 100 ಸ್ಮಾರ್ಟ್ ಸಿಟಿಗಳು ಆಗ್ತವೆ, ಬುಲೆಟ್ ಟ್ರೈನ್ಗಳು ಬರ್ತವೆ. ಅರ್ಥ ಆಯ್ತಲ್ಲ, ಇಂಥವು 100 ಹೇಳಿರ್ತಕ್ಕಂಥದ್ದು. ಇಷ್ಟಕ್ಕೆಲ್ಲ ಇನ್ನ ಬಾಳೆ ಐತೆ. ಒಲಿಂಪಿಕ್ಸ್ ಮಾಡ್ಲಿ ಹೆಂಗ್ ಗೆಲ್ಬೇಕು, ಈ ದೇಶದ ಬಡತನ ಹೆಂಗ್ ನಿರ್ಮೂಲನೆ ಮಾಡ್ತೀವಿ, ಎಷ್ಟು ಮನೆಗಳು ಕಟ್ಟವಿಂತ ಹಲವಾರು ವಿಚಾರಗಳು ಅದಾವೆ. ಇದನ್ನ ನಾನು ಬರೀ ಹೇಳೋದಕ್ಕೆ ಐದಾಗೈತೆ, ಇಡೀ ಒಂದಿನ ಬೇಕು, ಅಷ್ಟು ಸುಳ್ಳುಗಳು ಹೇಳಿದಾರೆ. ಅದು ಬೇಕಿದ್ರೆ ಟಿವಿನ ತೋರ್ಸೋಣ, ಅವ್ರು ಹೇಳಿರೋದು, ಅದಕ್ಕೆ ಅವ್ರು ಉತ್ತರ ಕೊಡ್ಲಿ, ನಾವ್ ಮೇಲೆ ಉತ್ತರ ಕೊಡ್ತೀವಿ. ಬೇಕಿದ್ರೆ ನಾವ್ ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ಚಾಚು ತಪ್ಪದೆ ಮಾಡಿದೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ.